ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕ ವಿಡಿಯೋ ಆದರೂ ಸಹ ಇದೊಂದು ತುಂಬ ಜನಕ್ಕೆ ತಲೆ ಒಳಗೆ ಹುಳ ಬಿಡ್ಕೊಂಡಿರ್ತಾರೆ ಈ ವಿಡಿಯೋನ. ಈಗ ನೀವೇನು ನೋಡ್ತಾ ಇದ್ದೀರೋ ಈ ಫೋಟೋನ ನೀವು ಎಲ್ಲ ಕಡೆ ನೋಡ್ತಾ ಇರ್ತೀರ. ಅಂದರೆ ಎಲ್ಲ ಕಡೆ ಅಂತ ಅಂದರೆ ನೀವು ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತ ಅಂದರೆ ದೃಷ್ಟಿಗೊಂಬೆ ಅಂದರೆ ಈಗ ನೀವು ಏನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರೋ, ಸೊ ಈ ಥರ ಒಂದು ಸೀರೆ ಉಟ್ಟಂತಹ ಒಂದು ಮಹಿಳೆಯ ಫೋಟೋ, ಒಂದು ದಪ್ಪ ಕಣ್ಣಿನ ಒಂದು ಮಹಿಳೆಯ ಫೋಟೋವನ್ನು ನೀವು ಎಲ್ಲ ಕಡೆ ನೋಡ್ತೀರಾ. ಇದಕ್ಕಿಂತ ಮುಂಚೆ ನೀವು ಇದು ಒಂದು ವರ್ಷ, ಒಂದು 2 ವರ್ಷದಿಂದ ಇತ್ತೀಚೆಗೆ ಈ ಫೋಟೋ ಸಿಕ್ಕಾಪಟ್ಟೆ ವೈರಲ್ಲು. ಅಂದರೆ ಸಿಕ್ಕಾಪಟ್ಟೆ ಏನೆಲ್ಲ ಕನ್ಸ್ಟ್ರಕ್ಷನ್ ನಡೀತದೋ ಎಲ್ಲ ಕಡೆ ಈ ಫೋಟೋವನ್ನೇ ಹಾಕೋತಾರೆ ದೃಷ್ಟಿ ಬೊಂಬೆಯ ಬದಲು. ಅಂದರೆ ಈ ಫೋಟೋ ಸೊ ಸಡನ್ನಾಗಿ ನೋಡಿದಾಗ ಏನು ಅನ್ಸಪ್ಪತ್ತಪ್ಪ ಅಂದರೆ ಇದು ದೃಷ್ಟಿ ಬೊಂಬೆ ಅಂತ ಅನ್ನಿಸ್ತಾರಲ್ಲ, ಯಾರ್ದೋ ಒಂದು ಫೋಟೋ ಅವ್ರ ಮನೆಯವ್ರದ್ದು ಫೋಟೋ ಹಾಕ್ಕೊಂಡಿದ್ದಾರೆ ಏನೋ ಅಂತ ಅನಿಸ್ತಿತ್ತು. ಬಟ್ ಎಲ್ಲ ಬಿಲ್ಡಿಂಗ್ಗಳಲ್ಲೂ ಇದೇ ಫೋಟೋ ಕಾಣಿಸ್ತಾ ಇದ್ದಾಗ ಓಹೋ, ದೃಷ್ಟಿ ಆಗಬಾರ್ದು ಅಂತಲೇ ಈ ಫೋಟೋನ ಹಾಕ್ಕೊಂಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಬಂತು. ಇದಕ್ಕಿಂತ ಮುಂಚೆ ನೀವೇನು ನೋಡ್ತಾ ಇರೋ ಈ ಫೋಟೋಗಳನ್ನ ಹಾಕ್ತಾರೆ, ಫೋಟೋ ಅಲ್ಲ, ಇದಕ್ಕಿಂತ ಮುಂಚೆ ನೀವೇನು ನೋಡ್ತಾ ಇರೋ ಈ ಫೋಟೋಗಳನ್ನು ಹಾಕ್ಕೋತಾ ಇದ್ರು. ಅಂದರೆ ಫೋಟೋ ಅಲ್ಲ, ಈ ಥರ ಒಂದು ಮಾಡೆಲ್ನ ಹಾಕ್ಕೋತಾ ಇದ್ರು. ಇದಾದ ನಂತರ ಸ್ವಲ್ಪ ದಿನಗಳ ಇತ್ತೀಚಿನ ಒಂದೆರಡು ವರ್ಷಗಳಿಂದ ಏನು ಮಹಿಳೆ ಫೋಟೋ ಇದೆ ಈ ಮಹಿಳೆಯ ಫೋಟೋ ಹಾಕ್ಕೊಂಡು ಬಂದರು. ಬಟ್ ಯಾರು ಈ ಮಹಿಳೆ, ಯಾಕೆ ಹಾಕ್ಕೊಂಡ್ರು, ಎಲ್ಲಿ ಸಿಕ್ತು, ಎಲ್ಲಿದ್ದಾರೆ ಅಂತ ಸಿಕ್ಕಾಪಟ್ಟೆ ಹುಡುಕಾಟ ನಡೀತು. ಆ್ಯಕ್ಚುಲಿ ಇದು ದೊಡ್ಡ ಸುದ್ದಿನೇ ಆಯಿತು. ಇವ್ರು ಎಲ್ಲಿಯವರು ಅಂತ ಹುಡುಕಾಟ ನಡೀತಾ ಇದೆ, ಯಾರು ಅಂತ ಹುಡುಕ್ತಾವ್ರೆ, ಇವರು ಎಲ್ಲಿಯವರು, ಈ ಓನರ್ ಆದರೂ ಯಾರು, ಇಷ್ಟೊಂದು ವೈರಲ್ ಆಯ್ತಲ್ಲ ಅನ್ನೋ ಒಂದು ಹುಡುಕಾಟ ನಡೀತು. ಬಟ್ ಕೊನೆಗೂ ಅದಕ್ಕೆ ಉತ್ತರ ಸಿಕ್ಕಿರಲಿಲ್ಲ. ಆದರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ಇವರು ಯಾರು, ಎಲ್ಲಿಯವರು, ಏನು ಮಾಡ್ತಾ ಇದ್ದಾರೆ, ಈಗ ಬದುಕಿದ್ದಾರಾ, ಹೇಗಿದ್ದಾರೆ, ಎಲ್ಲ ಒಂದು ವಿಚಾರಗಳು ಇತ್ತೀಚೆಗೆ ಬೆಳಕಾಗಿದೆ. ಸೊ ಅಂದರೆ ಬಹಿರಂಗವಾಗಿದೆ. ಏನು ಈ ಮಹಿಳೆಯ ಫೋಟೋ ಅಂದರೆ ಈ ಫೋಟೋವನ್ನು ನಾವು ಎಲ್ಲೆಲ್ಲ ಗಮನಿಸ್ತೀವಪ್ಪ ಅಂತಂದರೆ, ಯಾವುದೇ ಒಂದು ಹೊಸ ಮನೆ ಅಂದರೆ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಸೊ ಅಂಥ ಮನೆಗಳು ಇವನ್ನು ಪ್ಲಾಸ್ಟಿಂಗ್ ಆಗಿರ್ಬೋದು, ಪ್ಲಾಸ್ಟಿಂಗ್ ಆಗದೇ ಇರ್ಬೋದು, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ ತಕ್ಷಣ ಈ ಥರ ಒಂದು ಫೋಟೋವನ್ನು ತಗಲಾಕುವಂಥ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಇನ್ನೇನು ಫೋಟೋ ಅಂದರೆ ಗೃಹ ಪ್ರವೇಶ ಆಗೋದಕ್ಕಿಂತ ಮುಂಚೆ ಏನೆಲ್ಲ ಬಿಲ್ಡಿಂಗು ಚೆನ್ನಾಗಿ ಕಾಣ್ತಾ ಇರುತ್ತೆ, ಅಥವಾ ಎಲಿವೇಷನ್ ಆಗ್ಬೋದು, ಅಥವಾ ಪ್ಲಾಸ್ಟಿಂಗ್ ಆಗಿ ಸುಣ್ಣ ಬಣ್ಣ ಆಗಿರ್ಬೋದು, ಯಾವುದೇ ಸ್ಥಿತಿಯಲ್ಲಿ ಬಿಲ್ಡಿಂಗ್ ಇರಲಿ, ಸೊ ಯಾವುದೇ ಹಂತದಲ್ಲಿ ಇರಲಿ ಕನ್ಸ್ಟ್ರಕ್ಷನು, ಆ ಹಂತದಲ್ಲೂ ಸಹ ಈ ಫೋಟೋವನ್ನು ಯೂಸ್ ಮಾಡ್ತಾಯಿದ್ರು. ಇದಕ್ಕಿಂತ ಮುಂಚೆ ನಾನು ತೋರಿಸಿದ್ನಲ್ಲ ಆ ಫೋಟೋ, ಅಂದರೆ ಫೋಟೋ ಅನ್ನೋದಕ್ಕಿಂತ ಆ ಮಾಡೆಲ್ನ ಯೂಸ್ ಮಾಡ್ತಾಯಿದ್ರು. ದೃಷ್ಟಿ ರಾಕ್ಷಸನ ಥರ ಅದು. ಸೊ ಆ ಥರ ಒಂದು ಮಾಡೆಲ್ ಯೂಸ್ ಮಾಡ್ತಾರೆ. ಅದಾದ ತಕ್ಷಣವೇ ಎಲ್ಲರೂ ಅದನ್ನು ಬಿಟ್ಟು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಆ ಒಂದು ದಪ್ಪ ಕಣ್ಣು ಎಲ್ಲಿ ಸಿಕ್ತು, ಯಾಕೆ ಸಿಕ್ತು ಅನ್ನೋದಕ್ಕೆ ಉತ್ತರ ಕೊನೆಗೂ ಸಿಕ್ಕೇ ಬಿಡ್ತು. ಅವರು ಯಾರಪ್ಪ ಅಂತಂದರೆ ಇದನ್ನು ಹುಡ್ಕೋದಕ್ಕೆ ಅಂತಲೇ ಎಲ್ಲಿಯವರು, ಹೆಂಗೆ ಅಂತ ಇದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಹಾಕಿದ್ರು. ಇವರು ಯಾರು ಅಂತ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ನಿಮಗೇನು ಗೊತ್ತಾದರೆ ಅನ್ನೋದನ್ನು ಪೋಸ್ಟ್ ಮಾಡಿದರು ಈಗ ಜನವರಿನಲ್ಲಿ. ಸೊ ಈಗ ರೀಸೆಂಟಾಗಿ ಜನವರಿ 5th ಪೋಸ್ಟ್ ಮಾಡಿದ್ರು. ಅದಾದ ಮೇಲೆ ಅವರ ಬಗ್ಗೆ ಗೊತ್ತಾಯಿತು. ಇವರೊಬ್ಬರು ಯೂಟ್ಯೂಬರು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು. ಅವರ ಹೆಸರು ನಿಹಾರಿಕಾ ರಾವ್ ಅಂತ ಇವ್ರ ಹೆಸರು. ನಿಹಾರಿಕಾ ರಾವ್ ಅಂತ ಇವ್ರ ಹೆಸರು. ಇವರು ಈ ರೀತಿ ಅಂದರೆ ದಪ್ಪ ಕಣ್ಣು ಹೇಗೆ ಬಿಟ್ರಪ್ಪ ಅಂದರೆ ಯಾವುದೋ ಒಂದು ವಿಡಿಯೋದಲ್ಲಿ ಯಾವುದೋ ಒಂದು ಮಾತನ್ನು ಹೇಳಬೇಕಾದ್ರೆ ಈ ರೀತಿ ಒಂದು ಎಕ್ಸ್ಪ್ರೆಷನ್ನ ಕೊಟ್ಟಿದ್ರಂತೆ. ಸೊ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಟಾಗ ಅವರ ಈ ಒಂದು ಎಕ್ಸ್ಪ್ರೆಷನ್ನ ಕ್ಯಾಪ್ಚರ್ ಮಾಡಿಕೊಂಡು ಯಾರೋ ಒಬ್ಬರು ಇಬ್ಬರು ಅಲ್ಲಿ ಇಲ್ಲಿ ಪೋಸ್ಟ್ ಹಾಕಿರ್ತಾರೆ. ಅದನ್ನು ಒಂದು ದೃಷ್ಟಿಗೊಂಬೆ ಥರ ಯೂಸ್ ಮಾಡ್ಬೋದು ಅಂತ ಯಾರ್ದೋ ಒಬ್ಬರಿಗೆ ಥಾಟ್ಸ್ ಬರುತ್ತೆ. ಅದು ಒಬ್ಬರು ಯೂಸ್ ಮಾಡ್ತಾರೆ. ಅದು ಒಬ್ಬರು ಯೂಸ್ ಮಾಡಿದ ತಕ್ಷಣ ಅದಾದ ಮೇಲೆ ಪ್ರತಿಯೊಬ್ಬರು ಆ ಫೋಟೋವನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆದಂತಹ ಈ ಒಂದು ನಿಹಾರಿಕಾ ರಾವ್ ಅನ್ನೋರ ಏನು ಫೋಟೋ ಇದೆ, ಈ ಫೋಟೋ ನಿಜವಾಗ್ಲೂ ಕೊನೆಗೂ ಇವರು ಯಾರು ಅಂತ ಗೊತ್ತಾಯಿತು. ಇವರೊಬ್ಬರು ಯೂಟ್ಯೂಬರು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಸೊ ಈ ಥರ ಒಬ್ಬ ಮಹಿಳೆಯ ಈ ಏನು ಸೀರೆ ಉಟ್ಕೊಂಡು ದಪ್ಪ ಕಣ್ಣು ಬಿಟ್ಕೊಂಡು ಮುಖದ ಛಾಯೆಯನ್ನು ಹೊತ್ತಂತಹ ಈ ಮಹಿಳೆಯ ಫೋಟೋ ಎಲ್ಲ ಕಡೆ ವೈರಲ್ ಆಗಿದೆ. ಕೊನೆಗೂ ಆ ಫೋಟೋಗೆ ಒಂದಿಷ್ಟು ಜನಕ್ಕೆ ಹುಳ ಬಿಟ್ಕೊಂಡಿದ್ರು. ನಿಜ, ಇವರು ಯಾರು, ಎಲ್ಲಿಯವರು, ಯಾವ ಫೋಟೋ ಯಾಕೆ ಹಾಕಿದ್ದಾರೆ ಅಂತ. ಸೊ ಕೊನೆಗೂ ಇದು ಎಲ್ಲಿಂದ ಬಂತಪ್ಪ ಅಂತಂದರೆ, ಮೊದಲನೇದಾಗಿ ಒಂದು ಯೂಟ್ಯೂಬರ್ ಫೋಟೋ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಮಾಡಬೇಕಾದ್ರೆ ಈ ರೀತಿ ದಪ್ಪ ಕಣ್ಣು ಬಿಟ್ಟು ಒಂದು ಎಕ್ಸ್ಪ್ರೆಷನ್ ಇದ್ದಂತಹ ಫೋಟೋವನ್ನು ಕ್ಯಾಪ್ಚರ್ ಮಾಡಿಕೊಂಡು ಯಾರೋ ಒಬ್ಬರು ಒಂದಿಷ್ಟು ಕಡೆ ಹಾಕ್ಕೊಂಡು ವೈರಲ್ ಮಾಡಿರ್ತಕ್ಕಂಥದ್ದು. ಇದು ಇದರ ಪರಿಚಯ.